ನಾವಿವತ್ತು ಅದನ್ನ ದಾಖಲೆ ಸಮೇತ ಅದೊಂದು ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಫಸ್ಟ್ ಬ್ರೇಕಿಂಗು, ಹೇಗೆ ರಿಪಬ್ಲಿಕ್ ಕನ್ನಡ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ದಾಖಲೆಯನ್ನು ಕೂಡ ಮುಂದಿಟ್ಟು ಮುಖ್ಯಮಂತ್ರಿಗಳು ಹೇಳಿದ ಸುಳ್ಳನ್ನ ಎಕ್ಸ್ಪೋಸ್ ಮಾಡ್ತಾ ಹೋಯ್ತು ಅಂತ ಹೇಳಿ. ಮೊದಲನೆಯದ್ದು, ನಾವು ಕಳೆದ 2 ದಿನದ ಹಿಂದೆ ಒಂದು ಅತ್ಯಂತ ಪ್ರಮುಖ ಅನಿಸುವ ದಾಖಲೆಯನ್ನ ಬಹಿರಂಗಪಡಿಸಿದ್ವಿ. ನಾವು ಇಂಥದ್ದೇ ಜಾಗದಲ್ಲಿ ಕೇಳಿದ್ವಾ, ಅವ್ರು ಕೊಟ್ಟರು, ನಾವು ಇಸ್ಕೊಂಡ್ವಿ. ಮುಖ್ಯಮಂತ್ರಿಗಳ ಮೊದಲ ಸುಳ್ಳು, ಮುಖ್ಯಮಂತ್ರಿಗಳ ಪತ್ನಿಯೇ ಬರೆದಿದ್ದ ಪತ್ರವನ್ನ ನಾವು ಬಹಿರಂಗಪಡಿಸಿದ್ವಿ. ಅದರಲ್ಲಿ ಎಂಥದ್ದೇ ಜಾಗದಲ್ಲಿ ಕೇಳಿದ್ರು ಅನ್ನೋದಕ್ಕೆ ವೈಟ್ನರ್ ಮಾರ್ಕ್. ನಿನ್ನೆ ಮತ್ತೊಂದು ದಾಖಲೆ, ಪ್ರಮುಖವಾಗಿ ಈ 40-60 ಅನುಪಾತದಲ್ಲೇನು ಕಾಂಪನ್ಸೇಷನ್ ಕೇಳೋದಿತ್ತು, ಆ ಕಾಂಪನ್ಸೇಷನ್ ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳ ಪತ್ನಿ ಅವರು ತಿರಸ್ಕರಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಇವತ್ತು ಈಗಷ್ಟೇ ರವೀಂದ್ರ ರೇಷ್ಮೆ ಸರ್ ಹೇಳ್ತಾ ಇದ್ದ ಹಾಗೆ ಈ ಇಡೀ ಕಾಂಪನ್ಸೇಷನ್ ಅಂದ್ರೆ ಪರಿಹಾರದ ಅರ್ಥವಾಗಿ ಮುಖ್ಯಮಂತ್ರಿಗಳ ಪತ್ನಿಗೆ ಇಂಥ ಸೈಟನ್ನ ಇಂಥ ಜಾಗದಲ್ಲಿ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಇದ್ರು ಅನ್ನೋದಕ್ಕೆ ಪ್ರೂಫ್ ಆಗಿ ದಾಖಲೆ. ಆ 3 ಫೈಲ್ಗಳನ್ನ, ಫೈಲ್ 1, ಫೈಲ್ 2, ಫೈಲ್ 3 ನಿಮ್ಮ ಮುಂದೆ ನಾವು ಪ್ಲೇ ಮಾಡ್ತೀವಿ. ಹೆಚ್ಚಿಗೆ ಸಮಯ ಎಲ್ಲ ನಾನು ಒಂದೊಂದನ್ನೇ ಪ್ಲೇ ಮಾಡಿಸಿ ಎಕ್ಸ್ಪ್ಲೈನ್ ಮಾಡೋಣ ಅಂತಿದ್ದೆ. ಎನಿವೇ, ರಿಪಬ್ಲಿಕ್ ಕನ್ನಡದ ವೀಕ್ಷಕರು ಅದನ್ನು ನಿರಂತರವಾಗಿ 3 ದಿನದಿಂದ ಗಮನಿಸ್ಕೊಂಡು ಬಂದಿದ್ದೀರಿ. ಪ್ಯಾರಲಲ್ ಆಗೋದನ್ನ 3 ಫೈಲ್ನ ಪ್ಲೇ ಮಾಡ್ತಾ ಇರಿ. ನಾನು ಚಂದ್ರಶೇಖರ್ ಅವ್ರನ್ನ ಕೇಳ್ತೀನಿ. ಸಾರಿ 1-2 ನಿಮಿಷ ಸಹನೆ ಇರಲಿ. ಬಹುಶಃ ರಾಜೀವ್ ಅವರು ಕನೆಕ್ಟ್ ಆಗಿದ್ದಾರಾ ಅಂತ ಹೇಳಿ. ರೈಟ್, ರಾಜೀವ್ ಅವರು ಮೂಡಾದ ಮಾಜಿ ಅಧ್ಯಕ್ಷರು. ರಾಜೀವ್ ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಕೇಳ್ತಾ ಇದೆ. ನಮಗ್ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈ ಆರೋಪ ಏನಿದೆ, ಹಗರಣ ಆಗಿದೆ ಅಂತ ಹೇಳಿ, ಆ ಅವಧಿಯಲ್ಲಿ ತಾವು ಮೂಡಾದ ಅಧ್ಯಕ್ಷರಾಗಿದ್ರಿ ಅಂತ ಹೇಳಿ, ನಿಜಾನಾ ಸರ್? ಹೌದು. ಯಾವ ಅವಧಿ ಸರ್? ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಇದ್ರಿ ತಾವು? ನಾನು 28/8/2020 19/7/2022 ನಾನು ಅಲ್ಲಿ ಅಧ್ಯಕ್ಷನಾಗಿ ಸೈಟ್ ಹಂಚಿಕೆ ಆಗೋ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿದ್ರಿ. ಹೌದು ಹೇಳಿ. ರೈಟ್, ನಾನು 3 ಪ್ರಶ್ನೆ ಕೇಳ್ತೀನಿ ಸರ್. ಮೊದಲನೇದು, ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಬರೆದಿದ್ದಾರೆ ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಹೇಳಿ, ಅದಕ್ಕೆ ವೈಟ್ನರ್ ಮಾರ್ಕ್ ಆಗಿದೆ ಅನ್ನೋದಕ್ಕೊಂದು ದಾಖಲೆ ಸಿಕ್ತು ರಿಪಬ್ಲಿಕ್ ಕನ್ನಡಕ್ಕೆ. ಇದು ನಿಮ್ಮ ಗಮನದಲ್ಲಿತ್ತ ಮೂಡಾ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ? 2014ರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ ಅನ್ನುವಂಥದ್ದು ನಿನ್ನೆ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಪಬ್ಲಿಷ್ ಮಾಡುವಾಗ ನಾನು ಕೂಡ ನೋಡಿದ್ದೆ. ಹಿಂದೆ 2014 ಲೆಟರ್ ಮೇಲೆ 2017 ಒಂದು ಪ್ರಾಧಿಕಾರದ ಸಭೆಯಲ್ಲಿ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ಕೂಡ ಯಾವುದೇ ಬೇರೆ ಬಡಾವಣೆ ಅಂತ ಹಾಕಿಲ್ಲ. ಈ ಬಡಾವಣೆ ಹಾಗೂ ಸಮಕಾಲೀನ ಬಡಾವಣೆಗಳಲ್ಲಿ ಇದು ಡಿನೋಟಿಫೈಡ್ ಆಗಿರೋ ಲ್ಯಾಂಡ್ ಅಲ್ಲಿ ಲೇಔಟ್ ಅನ್ನ ಮೂಡಾದವ್ರು ಲೇಔಟ್ ಮಾಡಿರ್ತಕ್ಕಂಥ ಕಾರಣದಿಂದ ಆ ಜಮೀನನ್ನ ವಾಪಸ್ ಕೊಡಿ ಅಥವಾ ಸಮಾನಾಂತರವಾದ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು ರೆಕಾರ್ಡ್ ಆಗಿದೆ ಹೊರತು, ಆ ರೀತಿ ಆಗಿದ್ರೆ ಆ ಮೀಟಿಂಗ್ 2017 ಆದಂತ ಮೀಟಿಂಗ್ ನಲ್ಲಿ ಈ ಕೆಸರೆ ದೇವನೂರು 3ನೇ ಹಂತ ಅಥವಾ ವಿಜಯನಗರ 3ನೇ ಹಂತ ಅಥವಾ ವಿಜಯನಗರ 4ನೇ ಹಂತ ಅಂತ ವೈಟ್ನರ್ ಅಲ್ಲಿ ತಿದ್ದೋ ಪ್ರಯತ್ನ ಆಗಿಲ್ಲ, ಮುಚ್ಚೋ ಪ್ರಯತ್ನ. ನಿಮ್ಮ ಇದೀಗ ಏನಂದ್ರೆ ವೈಟ್ನರ್ ಹಾಕಿರೋದು ಪಾರ್ವತಿ ತಾಯಿ ಕೊಟ್ಟಿರ್ತಕ್ಕಂತ ಲೆಟರ್ ಬಗ್ಗೆ ನೀವು ಹೇಳ್ತೀರಾ. ಇದ್ರ ಬಗ್ಗೆ ಆ ಲೆಟರ್ ಮೇಲೆ ಮೀಟಿಂಗ್ ಏನಾಗಿದೆಯಲ್ಲ, 2017 ಮೀಟಿಂಗ್ ಆಗಿದೆ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಗಿದೆಯಲ್ಲ, ಆ ಪ್ರೊಸೀಡಿಂಗ್ಸ್ ಚರ್ಚೆ ಆಗಿ ತುಂಬಾ ಸ್ಪಷ್ಟವಾಗಿ ಆಗಿರೋದು ಏನಂದ್ರೆ, ಡಿನೋಟಿಫೈ ಆಗಿರ್ತಕ್ಕಂತ ಲ್ಯಾಂಡ್ ಮೇಲೆ ಮೈಸೂರು ನಗರಾಧಿಕಾರ ಲೇಔಟ್ ಮಾಡ್ಬಿಟ್ಟಿದೆ. ಭೂಸ್ವಾಧೀನ ಶಾಖೆಯಿಂದ ಇಂಜಿನಿಯರಿಂಗ್ ಸೆಕ್ಷನ್ ಹೋಗದ ಕಾರಣಕ್ಕೆ ಲೇಔಟ್ ಮಾಡ್ಬಿಟ್ಟಿದೆ. ಆ ಲೇಔಟ್ ಮಾಡಿರ್ತಕ್ಕಂಥದ್ದು ಡಿನೋಟಿಫೈ ಆದ್ಮೇಲೆ ಆದ್ರಿಂದ ಆ ಜಮೀನನ್ನ ಈಗ ಬಿಟ್ಕೊಡಕ್ಕಾಗಲ್ಲ, ಅಲಾಟ್ಮೆಂಟ್ ಮಾಡ್ಬಿಟ್ಟಿದೆ. ಹಾಗಾಗಿ ಪರ್ಯಾಯವಾದ ಲ್ಯಾಂಡ್ ಕೊಡ್ಬೇಕಾ ಅನ್ನುವಂತ ವಿಚಾರ ಬಂದಂತ ಸನ್ನಿವೇಶದಲ್ಲಿ ಆ ಲೆಟರ್ ಕೋರಿಕೆ ಆಗಿರೋದು ದೇವನೂರ್ 3ನೇ ಹಂತ, ಅದು ಸಮಕಾಲೀನ ಬಡಾವಣೆ ಅಂತಿದೆಯೇ ಹೊರತು ವಿಜಯನಗರದಲ್ಲಿ ಕೊಡಿ ಇನ್ನೊಂದು ಕೊಡಿ ಅಂತೇನಿಲ್ಲ. ಅದು ಊಹೆ ಮಾಡ್ಕೊಳ್ತಾ ಹೋಗ್ತಿರ್ತಕ್ಕಂಥದ್ದು ಕಾರಣ ಅಂತ ನಂಗೆ. ಯಾಕಂದ್ರೆ ರಾಜೀವ್ ಸರ್ ಸಾರಿ, ನಮ್ಗೆ RTI ಇಂದ ಲಭ್ಯವಾಗಿರುವ ಕಾಪಿ, ಅದು ಊಹೆ ಮಾಡಿದ ಕಾಪಿ ಎಲ್ಲ ಕೊಡ್ತಾರಾ? ಇಲ್ಲ, ನಾನು ನಿಮ್ಗೆ 1 ನಿಮಿಷ ಪೂರ್ತಿ ಯಾಕೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂದ್ರೆ, ಆ ಲೆಟರ್ ಮೇಲೆ ಮೀಟಿಂಗ್ಸ್ ಸಬ್ಜೆಕ್ಟ್ ಪ್ಲೇಸ್ ಆಗಿದೆ. ಸಬ್ಜೆಕ್ಟ್ ಪ್ಲೇಸ್ ಆದಾಗ ಪ್ರೊಸೀಡಿಂಗ್ಸ್ ಆಗಿದೆ. ಪ್ರೊಸೀಡಿಂಗ್ಸ್ ಸ್ಪಷ್ಟವಾಗಿದೆ. ಅಲ್ಲಿ ಏನಂತಿದೆ, ಈ ಬಡಾವಣೆ ಅಥವಾ ಸಮಾನಾಂತರ ಬಡಾವಣೆಯಲ್ಲಿ ಲ್ಯಾಂಡ್ ಕೊಡಿ ಅಂತಿದೆಯೇ ಹೊರತು ಆವಾಗ ನಿಮ್ಮ ಮಾತಿಗೆ ಬರ್ತೀನಿ. ನಾನು 2ನೇ ಪ್ರಶ್ನೆ ಕೇಳೋಕ್ ಮುಂಚೆ ಇಲ್ಲಿಗೆ ಒಂದು ಸಬ್ ಕ್ವೆಶ್ಚನ್ ಕೇಳ್ತೀನಿ. ಅಲ್ಲೇ ಕೊಡಿ ಅಂತ ಹೇಳಿ ಕೇಳಿದ್ ಹೌದಾ? ಅಂದ್ರೆ ಯಾವ ಕೆಸರೆ ಗ್ರಾಮದಲ್ಲಿ ಅಲ್ವಾ ಸೈಟ್ ಇದ್ರು ಯಾಕೆ ಕೊಡ್ಲಿಲ್ಲ ಸರ್ ಮೂಡ? ಹಾಗಾದ್ರೆ ಸೈಟ್ ಇದ್ರು ಯಾಕೆ ಕೊಡ್ಲಿಲ್ಲ ಮೂಡ? ಹಾಗಾದ್ರೆ 3 ಎಕರೆ 14 ಗುಂಟೆ ಜಾಗ ಲಭ್ಯ ಇದ್ದಿಲ್ಲ, ತೀರ್ಮಾನ ತಗೊಳಕ್ಕಾಗಿಲ್ಲ ಅವರು. 2017ರಲ್ಲಿ ಈ ಸಬ್ಜೆಕ್ಟ್ ಬಂದಿದೆ ಅಲ್ಲಿ ಮೂಡಾದಲ್ಲಿ ಬಂದು ತೀರ್ಮಾನ ಆಗಿದೆ, ಇಷ್ಟೇ ಈಕ್ವಲೆಂಟ್ ಲ್ಯಾಂಡ್ ಕೊಡೋದು ಅಂತ. ಆದ್ರೆ ಲಭ್ಯತೆ ವೇಕೆಂಟ್ ಲ್ಯಾಂಡ್ ಲಭ್ಯ ಇಲ್ಲ ಅಂತ ಕೊಟ್ಟಿಲ್ಲ. ಅರೇ ರಾಜೀವ್ ಸರ್, ಪಾಪ ನೀವು ಮಿಸ್ ಮಾಡ್ಕೊಂಡ್ರಿ ಅನ್ಸತ್ತೆ. ನೆನ್ನೆ
ಮೊನ್ನೆ ಇಲ್ಲ ಸ್ನೇಹಮಯಿ ಕೃಷ್ಣ ಅವರು ಇದೊಂದು ಕೇಳಿಸ್ಕೊಂಬಿಡಿ ಸಾರಿ ಇದೊಂದು ಕೇಳಿಸ್ಕೊಳ್ಳಿ 10 ಸೆಕೆಂಡ್ 10 ಸೆಕೆಂಡ್ ಕೇಳಿಸ್ಕೊಂಬಿಡಿ ಡಾಕ್ಯುಮೆಂಟ್ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಆಯ್ತಾಯ್ತು ನನಗೆ ಇಲ್ಲ 10 ಸೆಕೆಂಡ್ ಟೈಮ್ ಕೊಡಿ ರಾಜೀವ್ ಸರ್. ಕೆಲವೇ ದಾಖಲಾತಿ ಮೇಲೆ ರಾಜೀವ್ ಸರ್ 10 ಸೆಕೆಂಡ್ ಟೈಮ್ ಕೇಳಿಸ್ಕೊಳ್ಳಿ. ಮಾತಾಡ್ತಾ ಇದ್ದೀನಿ ನಾನು. ಆಯ್ತು ನಾವು ಕೂಡ ರಿಪಬ್ಲಿಕ್ ಕನ್ನಡವೂ ಕೂಡ RTI ನಿಂದ ಲಭ್ಯವಾದ ದಾಖಲೆಗಳ ಪ್ರಕಾರವೇ ಪ್ರಶ್ನೆ ಕೇಳ್ತಿದೀವಿ. ಸ್ನೇಹಮಯಿ ಕೃಷ್ಣ ಅವರು ನನಗೆ ಪ್ರಶ್ನೆ ಕೇಳಲಿಕ್ಕೆ ಬಿಡಿ ಸರ್, 10 ಸೆಕೆಂಡ್ ಜಾಸ್ತಿ ಸಮಯ ಬೇಡ, ನೀವು 1 ನಿಮಿಷ ಉತ್ತರ ಕೊಡಿ. ಹಾ ಸ್ನೇಹಮಯಿ ಕೃಷ್ಣ ಅವರು ಡಾಕ್ಯುಮೆಂಟ್ ನ ತಗೊಂಬಂದು ತೋರಿಸಿದಾಗ 2021ರಲ್ಲೂ ಸೈಟ್ ಕೊಟ್ಟಿದ್ದೀರಿ ದೇವರನೂರು ಬಡಾವಣೆಯಲ್ಲಿ ಎಷ್ಟು, ಹಾಗೆ 2022ರಲ್ಲೂ ಕೂಡ ವೆರಿ ರೀಸೆಂಟ್ಲಿ 22-23ನೇ ಸಾಲಿನಲ್ಲೂ ಕೂಡ RR ಸೈಟ್ ಸರ್, RR ಸೈಟ್ ಒಬ್ಬರೇ ವ್ಯಕ್ತಿ ಕೊಟ್ಟಿರೋದು. ಅವ್ರಿಗೆ ಕೊಡುವಾಗ ಸೈಟ್ ಇತ್ತು, ಪಾರ್ವತಮ್ಮನವ್ರಿಗೆ ಸೈಟ್ ಇಲ್ಲ ಅಂತಂದ್ರೆ ಇದು ಹೆಂಗಪ್ಪ ಲೆಕ್ಕ? ಇಲ್ಲ ನಾನ್ ನಿಮ್ಗೆ ಸ್ಪಷ್ಟ ಹೇಳ್ಬಿಡ್ತೀನಿ. ಇದು ನಾನು 28/8/2020 ಪ್ರಾಧಿಕಾರದ ಅಧ್ಯಕ್ಷನಾಗಿ ಬಂದಾಗ ಪ್ರಾಧಿಕಾರದ ಸಂಬಂಧಪಟ್ಟಂತ ಜನರಲ್ ಆಗಿ ತೀರ್ಮಾನ ಆಗ್ಬೇಕಾದಂತ ವಿಚಾರಗಳನ್ನ ಸಬ್ಜೆಕ್ಟ್ ತರಬೇಕು ಅಂತ ಹೇಳಿದಾಗ 15ನೇ ತಾರೀಕು 9/2020 ಮೊದಲನೇ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಈ ಜನರಲ್ ಆಗಿ ಸಬ್ಜೆಕ್ಟ್ ಬಂದಿರುತ್ತೆ. ಯಾಕೆ ಬಂದಿರುತ್ತೆ ಇದು ಅಂತಂದ್ರೆ ಅದಕ್ಕೆ ಹಿಂದೆ ಒಂದ್ 3-4 ತಿಂಗಳ ಹಿಂದೆ ಮೈಸೂರಿನಲ್ಲಿ ಶ್ರೀರಾಮ್ಪುರದಲ್ಲಿ ಸೇರಿದಂತ ಸುಂದರಮ್ಮ ಅನ್ನುವಂತ ಒಂದು ಪ್ರಕರಣ ಆಗಿರುತ್ತೆ. ಆ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟು 2 ಎಕರೆ 16 ಗುಂಟೆಗೆ 2 ಎಕರೆ 16 ಗುಂಟೆನೂ ಬಿಟ್ಕೊಡುವಂತದ್ದು, ಅದಕ್ಕೆ ಪರ್ಯಾಯವಾಗಿ ಅಷ್ಟೇ ಜಮೀನು ಕೊಡುವಂತೆ ಡೈರೆಕ್ಷನ್ ಕೊಟ್ಟಿರುತ್ತೆ. ಯಾವ ಅಧಿಕಾರಿಗಳು ವಿಳಂಬ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿರುತ್ತೆ. ಆ ಪ್ರಕರಣದ ಜೊತೆಗೆ ಅಧಿಕಾರಿಗಳು ಎಲ್ಲ ಯಾರೋ ಕಮಿಷನರ್ ಇರ್ಬೋದು, ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅವರೆಲ್ಲರೂ ಬಂದು ಈ ತರದ್ದು ಇದೊಂದೇ ವಿಚಾರ ಅಲ್ಲ ಬೇರೆ ಎಲ್ಲ ವಿಚಾರಗಳನ್ನ ನನ್ನ ಜೊತೆ ಚರ್ಚೆ ಮಾಡ್ತಾರೆ. ಈ ಸಬ್ಜೆಕ್ಟ್ ನ ಹಿಂಗ್ ಪ್ಲೇಸ್ ಮಾಡ್ತಿದೀವಿ ಅಂದಾಗ ಅವ್ರ ರೆಕಮೆಂಡೇಶನ್ ಕ್ಲಾರಿಟಿ ಆಗಿದೆ. ಒಂದನೇದು ಸುಂದರಮ್ಮ ಪ್ರಕರಣ, ಇನ್ನೊಂದು BDA ವರ್ಸಸ್ ಬೆಂಗಳೂರು ಒಂದು ಪ್ರಕರಣ ಇರುತ್ತೆ. ಜೊತೆಗೆ ಹೊಸ ಲ್ಯಾಂಡ್ ಅಕ್ವಿಷನ್ ಆಕ್ಟ್ 2013 ಬಂದ್ಮೇಲೆ 5 ಜಸ್ಟಿಸ್ ಬೆಂಚ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಅದ್ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಯಾವ್ದು ಹೊಸ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಜಾರಿಗೆ ಬರುತ್ತೋ ಅಲ್ಲಿಯವರೆಗೆ 16(2) ಆಗಿ ಕೋರ್ಟ್ಗೆ ಡೆಪಾಸಿಟ್ ಮಾಡಿಲ್ಲದಂತ ಪ್ರಕರಣಗಳಲ್ಲಿ ಅಂತ ಲ್ಯಾಂಡ್ ಗಳಿಗೆ ಕೆನರ್ಬೇಷನ್ ಬೌಂಡ್ರಿ ಒಳಗಿದ್ದಂತ ಲ್ಯಾಂಡ್ ಗಳಿಗೆ ಸ್ಕ್ವೈರ್ ಫೀಟ್ ಬೇಸ್ ಮೇಲೆ 100% ಮಾರ್ಕೆಟ್ ವ್ಯಾಲ್ಯೂ 100% ಸಲೋಶಿಯಂ ಪ್ಲಸ್ ಫ್ರಮ್ ದಿ ಡೇಟ್ ಆಫ್ ಪೊಸಿಷನ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಆಗಿರೋದ್ರಿಂದ ಟೆಕ್ನಿಕಲ್ ಆಗಿ ಹೋಗ್ತಾ ಹೋದ್ರೆ ರಾಜೀವ್ ಸರ್ ನನಗಿರೋ ಇನ್ನೊಂದು ಬೇಸಿಕ್ ಪ್ರಶ್ನೆ ಏನ್ ಗೊತ್ತಾ? ರಾಜೀವ್ ಅವರೇ, ನಾನು ರವೀಂದ್ರ ರೇಷ್ಮೆ ಮಾತಾಡ್ತಿರೋದು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ರಾಜೀವ್ ಅವರೇ, ಹಾಗಿದ್ರೆ ಅಪರಾಧ ಯಾರದ್ದು? ಡಿನೋಟಿಫೈ ಮಾಡಿ ನೋಡಿ. ಒಂದ್ ನಿಮಿಷ ಒಂದೇ ಸಣ್ಣ ಪ್ರಶ್ನೆ. ರಾಜೀವ್ ಬಿಜೆಪಿ ಶಾಸಕರುಗಳು, JDS ಶಾಸಕರುಗಳು, ಕಾಂಗ್ರೆಸ್ ಶಾಸಕರು ಡಿಬೇಟ್ ಆಗಿದೆ. ಮೂಢ ದೃಷ್ಟಿಲಿ ಯಾವ್ದು ಸರಿ ಯಾವ್ದಲ್ಲ, ಏನ್ ನಷ್ಟ ಆಗ್ತಿದೆ, ಸಮಸ್ಯೆ ಇದೆ, ಏನ್ ಕೋರ್ಟ್ ಜಡ್ಜ್ಮೆಂಟ್ ಏನ್ ಹೇಳುತ್ತೆ, ರಾಜೀವ್ ಅವರೇ ಅದೆಲ್ಲ ಎಲ್ಲ ಪ್ರಕರಣಗಳು ರಾಜೀವ್ ಅವರೇ ನಿಮ್ಮ ಅಧ್ಯಕ್ಷತೆಗೆ ಸಂಬಂಧಪಟ್ಟ ಅವಧಿ ಇದಲ್ಲ ಪ್ರಶ್ನೆ. ಇದು ಡಿನೋಟಿಫೈ ಮಾಡಿದ ಮಾಡಿರೋ ಲ್ಯಾಂಡ್ ನಲ್ಲಿ ಲೇಔಟ್ ಮಾಡಿಬಿಟ್ಟು ನಿವೇಶನ ಅರ್ಜಿದಾರರಿಗೆ ಹಂಚಿದ ಮೂಢ ಮಾಡಿದ್ದ ಅಪರಾಧವೋ, ಅಥವಾ ನೀವು ಲೇಔಟ್ ಮಾಡಿ ಹಂಚಿದ ಮೇಲೆ ಕೂಡ ಅದನ್ನು ಕೃಷಿ ಜಮೀನು ಅಂತ ಖರೀದಿ ಮಾಡಿಬಿಟ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರು, ಅವ್ರದ್ದು ಅಪರಾಧ ಯಾರ್ದು ಅಪರಾಧ ಇಲ್ಲ? ಸರ್ಕಾರಿ ಸಂಸ್ಥೆ ತಪ್ಪು ಮಾಡ್ತಾ ಅಥವಾ ಒಬ್ಬ ಖಾಸಗಿ ವ್ಯಕ್ತಿ ತಪ್ಪು ಮಾಡ್ತಾ ಡಿನೋಟಿಫೈ ಆದ್ಮೇಲೆ ಲೇಔಟ್ ಮಾಡ್ಬಿಟ್ರೆ ಓನರ್ಶಿಪ್ ನಿಮ್ಗೆ ಹೊಟ್ಟೋಗ್ಬಿಡುತ್ತೆ ಸರ್. ಅದು ನಿಮ್ ಓನರ್ಶಿಪ್ ರಿಟೈನ್ ಆಗುತ್ತೆ. ಆಮೇಲೆ ಅನ್ಯಕರ ಅಂತ ಪ್ರೊಸೀಜರ್ ಆಗ್ಲಿಲ್ಲ ಅಂದ್ರೆ ಕೃಷಿ ಸ್ಟೇಟಸ್ ಇರುತ್ತೆ ಅದು RTC ಒಳಗೆ. ಇಲ್ಲಿ ನಾವು ಯಾರೋ ಬಂದು ರೆವಿನ್ಯೂ ಮನೆಗಳು ಕಟ್ಬಿಟ್ರೋ ಇನ್ನೊಂದ್ ರೀತಿ ಮನೆ ಕಟ್ಬಿಟ್ಟ ತಕ್ಷಣ ಅಲ್ಲಿ ಲೇಔಟ್ ಆಗೋಗಿದೆ ಫಿಸಿಕಲ್ ಆಗಿ ಅಂತ ತಕ್ಷಣ ಡಾಕ್ಯುಮೆಂಟ್ ಯಾರೋ ಪ್ರೈವೇಟ್ ರಿಯಲ್ ಎಸ್ಟೇಟ್ ಡೀಲರ್ ಬಂದ್ಬಿಟ್ಟು ಮಾಡಿಲ್ಲ, ಅದನ್ನ ಮೂಢ ಸಂಸ್ಥೆನೇ ಮಾಡಿತ್ತು, ಲೇಔಟ್ ಮಾಡಿತ್ತು, ನಿವೇಶನ ಹಂಚಿಕೆ ಮಾಡಿತ್ತು. ರಾಜೀವ್ ಸರ್ ಒಂದೇ ಗಳಿಗೆ ಒಂದೊಂದು ಕ್ವಿಕ್ ರಿಯಾಕ್ಷನ್ ನಾನು ನಮ್ಮ ಬಿಜೆಪಿ ಹಾಗೆ JDS ನ ವಕ್ತಾರರನ್ನು ತಗೊಂಡ್ಬಿಡ್ತೀನಿ. ಆಮೇಲೆ ನಿಮ್ಮ ಹತ್ರ ಒಂದು ಬೇಸಿಕ್ 5 ಪ್ರಶ್ನೆಗೆ ಉತ್ತರ ಬೇಕು ಸರ್. ನಂಗೆ 5 ಪ್ರಮುಖ ಪ್ರಶ್ನೆಗೆ ಉತ್ತರ ಬೇಕು. 50 ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಇದ್ದೀನಿ. ನನಗಿರ್ತಕ್ಕಂತ ಕ್ಲಾರಿಟಿ ನಿಮಗೆ ಕೊಡ್ತೀನಿ. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ ಸಹನೆ ನಮ್ಮ ಜೊತೆಲಿ ಇರ್ಲಿ, ಕನೆಕ್ಟೆಡ್ ಇರಿ ಸರ್, ನೀವು ಕೇಳಿಸ್ಕೊಳ್ಳಿ.